ಪ್ರಜಾಫಾರ್ಮೆಂಟ್ಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಹಾಗೆ ಇದ್ದೀರಾ ಅಂತ ಅನ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗು ಆ್ಯಸ್ ಇಟ್ ಈಸ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತಿನ ಬ್ಲಾಗಲ್ಲಿ ನನ್ನ ಜೊತೆ ಯಾವ್ದಾರು ಗೊತ್ತಾ ಸ್ಪೆಷಲ್ ಪರ್ಸನ್ ಅಂದರೆ ನನ್ನ ಲೈಫೇ ಸ್ಪೆಷಲ್ ಪರ್ಸನ್ ಇವರು ಹಾಯ್ ಮಾಡಮ್ಮ. ಹಾಯ್ ಮಾಡಮ್ಮ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಲಿಯೋ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ ಡನ್. ಗುಡ್ ಮಾರ್ನಿಂಗ್ ಮಾಡಾಯ್ತು ಗೈಸ್. ಯಾಕೆ ಟೈರ್ಡ್ ಆಗೋದು ಗೈಸ್? ಇಲ್ಲಿ ನೋಡಿ ಹಿಂಗಿಷ್ಟೆಲ್ಲ ಗಲೀಜು ಮಾಡೋಕ್ಕೆ ಅವಳು ಟೈರ್ಡ್. ಅವಳಿಗೆ ರಾತ್ರಿ ಇದೊಂದು ಬಾಕ್ಸ್ ಅಂದ್ಬಿಟ್ಟು ಇದನ್ನ ಫುಲ್ ಮನೆ ಎಲ್ಲ ಗಲೀಜು ಮಾಡಕ್ಕಳೆ ಅವಳು. ಏಯ್ ಎಲ್ಲ ಫುಲ್ ಗಲೀಜು ಮಾಡಬಿಟ್ಟು ಒಳಗೆ ಮನೆಗೆ ಏನೇನು ಐತಿ ಎಲ್ಲ ಐಟಮ್ಸ್ ಇದಾಗ್ತಾಳೆ, ಎಲ್ಲ ಇದು ಮಾಡ್ತಾಳೆ. ಕೂದಲಿದ್ದಾಗ ಎಲ್ಲ ಬಾಕ್ಸ್ ಮೇಲೆ ಕೂದಲಿರೋದು, ಈ ಕೂದಲು ಎಲ್ಲ ಬಾಕ್ಸೇ ಹೋಗ್ಬಿಡೋದು. ಇಂಥ ಸಹವಾಸ ನಾವು ಏನು ಮಾಡೋಣ ಹೇಳಿ. ಇವಾಗ ಗೈಸ್ ನಮ್ಮ ಮನೆಯಲ್ಲಿ ಟಿಫನ್ ಏನು ಅಂತಂದರೆ ಪಾಪಮ್ಮ ಮನೆ ಕೇಳ್ಬೇಡ ಅಂತಾಳೆ. ಪಾಪಮ್ಮ ಟುಡೇ ಸಂಡೇ ಸ್ಪೆಷಲ್ ವಾಟ್? ಗೀ ರೈಸ್ ಆ್ಯಂಡ್ ಚಿಕನ್ ಸಾಂಬಾರ್ ಎಸ್ಟರ್ಡೇ. ಗೈಸ್ ಈಗ ಸ್ವಲ್ಪ ನನಗೆ ಬಿಸಿನೀರು ಬೇಕಿತ್ತು, ಮತ್ತು ನೀರು ತರಬೇಕು. ನೀರು ಖಾಲಿ ಆಗಿದೆ. ಫಿಲ್ಟ್ರ್ ಹಾಕ್ಸಿದ್ರೆ ಈ ಜಾಗದಲ್ಲಿ ಫಿಲ್ಟ್ರ್ ಹಾಕ್ಸ್ಬೇಕು, ಇಲ್ಲ ಈ ಜಾಗದಲ್ಲಿ ಮೇಬಿ ಸರಿ ಈ ಜಾಗದಲ್ಲಿ ಫಿಲ್ಟ್ರ್ ಹಾಕ್ಸ್ಬೇಕು. ಈಗ ಬಿಸಿ ನೀರು ಬೆಳಗ್ಗೆ ಎದ್ದು ನೀವು ಒಂದು ಗ್ಲಾಸ್ ಬಿಸಿನೀರು ಕುಡೀರಿ ಗೈಸ್, ಹೆಲ್ತಿಗೆ ತುಂಬ ಒಳ್ಳೆಯದು. ಮರಿಬೇಡಿ, ಮಿಸ್ ಮಾಡಬೇಡಿ. ಮಾಡ್ತೀರಾ? ಮಾಡಬೇಡಿ. ಮಾಡ್ತೀರಾ? ನಾನು ಫ್ಲಾಪ್ ಮಾಡೋಕ್ಕೆ ಅಂತಲೇ ಗೈಸ್. ನಾನು ಡೈಲಿ ಮಾಡ್ತೀನಿ, ಬಟ್ ಮಾಡ್ಕೊಳ್ಳೋ ಸೋಂಬೇರಿತನ. ಬಟ್ ಇವತ್ತಿಂದ ನಾನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಗೈಸ್. ನಾನು ನೀವು ನೋಡ್ತಿರೋದು ಇವತ್ತೇ ನಾನು ಏನು ಕನ್ಸಿಸ್ಟೆನ್ಸಿ ಮಾಡಿರ್ಲಿಲ್ಲ, ಇವತ್ತಿನ ಪಕ್ಕ ಗೈಸ್. ನೀವು ಮಾಡಿ, ಓಕೆನಾ? ನಿಮಗೂ ಬೇಕಾ ಬಿಸಿನೀರು? ಇದು ವಾಕ್ ಕರ್ಕೊಂಡು ಹೋಗಿಲ್ಲ, ಟಿಫನ್ ಮಾಡಾದ್ನೂ ವಾಕ್ ಕರ್ಕೊಂಡು ಹೋಗ್ತೀನಿ ಆಯಿತಾ? ಒಳ್ಳೆ ವಾಕ್ ಕೊಡಿ. ಲಿಯೋ ಮೆಟ್ರೆ ಹೇಳ್ತಾರೆ, ತಾಳಿ ಕೇಳೋಣ. ಏನಮ್ಮ? ಹಾಂ ನೀನು ಅವಳ ಮಗಳಲ್ವಾ, ನಿಂಗೆ ಕಸಾಯ ಕೆಲಸನೇ ಕೊಟ್ಟವಳೆ. ಮಾಡು, ಸೂಪರ್ ಕೆಲಸನೇ ಕೊಟ್ಟರೆ ಅವಳಿಗೆ. ನಾನೇ ಕೆಲಸ ಇಲ್ಲ, ನನ್ನ ಕೈ ಕೆಲಸ ಮಾಡಿಸ್ತಾಳೆ. ನೀನು ಯಾರು ಕೆಲಸ ಕೊಟ್ಟರೆ ಅವಳು ಕೆಲಸ ಮಾಡ್ತಾಳೆ. ಒಂದು ಬಿಸಿನೀರು ಕುಡಿತಾ ಇದ್ದೀನಿ ನೋಡಿ ಗೈಸ್. ನೋಡಿ ಎಗ್ ರೈಸು ಚಿಕನ್ ಗ್ರೇವಿ. ಭಾನುವಾರ ಒಳ್ಳೆ ಬ್ಯಾಟಿಂಗು. ಇಲ್ಲೂ ಪ್ರಮೋದ್ ಬೈ ಏನ್ಗಿನ್ ಹೋಗಂಗಿಲ್ಲ ಅಂತ ಎದ್ದು ಮಾಡ್ಬಿಟ್ಟು ಕೊಟ್ಟವಳೆ ಇವತ್ತು. ಬನ್ನಿ ವಾಟಿಂಗ್ ಮಾಡೋಣ. ಟೇಸ್ಟ್ ಗಮ್ಮಂತೈತೆ. ಸರಿ ಸ್ಮೆಲ್ಲು ಸೂಪರ್. ಗೀ ರೈಸ್ ಟಿಫನ್ ಮಾಡ್ತಾ ಇದ್ದೀವಿ ನೋಡಿ. ಮತ್ತೆ ಬಿಸ್ಕೊಂಡ್ಬಿಡ್ಲು ಇವಳು. ಹಾಕ್ತೀವಿ ಯಪ್ಪ ಪಪ್ಪ, ಯಾಕೆ ಅವಳಿಗೆ ಫಸ್ಟ್ ಹಾಕ್ಬಿಡಿ ಅಂದಮೇಲೆ ನೋಡಿ. ಲಕ್ಷ್ಮಿ ಬಂದ. ಲಕ್ಷ್ಮಿ ಹಾಯ್ ಮಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಕರೆಕ್ಟಾಗಿ ಹೇಳು. ಬಿಡು ಇವನು. ಏಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಳು ನೋಡಿ ಹೆಂಗಾಡ್ತಾಳೆ. ಮುಖ ತೋರಿಸ್ತಾಳೆ ಕ್ಯಾಮ್ರಾ ಹತ್ರನೇ. ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದೆ. ಈಗ ಮನೆಗೆ ಬಂದರೆ ಇಲ್ಲಿ ನೋಡಿ ನಮ್ಮ ಬಾಸ್. ಏನು ಮಾಡ್ತೀಯಮ್ಮ? ಪಾಸ್ತಾ. ಯಾವ ಪಾಸ್ತಾ? ಏನಾರು ಒಟ್ಟಿನ ಕ್ರೇವಿಂಗ್ಸ್ ಆಯ್ತು ತಿಂತಾ ಇರ್ಬೇಕಾಯ್ತು. ಒಟ್ಟಿನ ಕ್ರೇವಿಂಗ್ಸ್ ರಾಣಿ ಅಂದರೆ ಪಾಪುಮ್ಮ. ಕ್ರೇವಿಂಗ್ಸ್ ಗೈಸ್. ನಿಮಗೆ ಸ್ವಲ್ಪ ದಿವಸದಲ್ಲೇ ಒಂದು ಒಳ್ಳೆ ಗುಡ್ ನ್ಯೂಸ್ ಬರೋದಿದೆ. ಏನೋ ಒಂದು ತಗೋತಾ ಇದ್ದೀನಿ, ನಿಮ್ಗೆ ಆದಷ್ಟು ಬೇಗ ಬರುತ್ತೆ. ಇಟ್ಸ್ ವಾಟ್. ಬನ್ನಿ ಈಗ ಒಳ್ಳೆ ಪಾಸ್ತಾ ಫಸ್ಟು, ಅದೊಂದು ಟೈಮ್ ಹಿಡಿಯುತ್ತೆ. ಒಳ್ಳೆ ಪಾಸ್ತಾ ತಿನ್ನೋದು. ಈಗ ಪಾಪಮ್ಮ ಒಳ್ಳೆ ಪಾಸ್ತಾ ಮಾಡಿದ್ದಾರೆ. ಪಾಸ್ತಾ ನೀವು ತಿಂತೀರಾ? ತಳಿ ತಿನ್ನಿಸ್ತೀನಿ ನಿಮಗೂ. ಅಯ್ಯೋ ಇದಾಗ ಸಿಮೆಂಟ್ ತಿನ್ನಿಸಿ ಏನೋ ಬರ್ತಾಯಿಲ್ಲ. ಹಾಂ ತೊಳಿತೀನಿ. ಆನೆಲ್ಲ ಎಲ್ಲ ಆನ್ ಅಂತಿದ್ದೀರಾ? ಹಾಂ ತೊಗೊಳ್ಳಿ. ಟೇಸ್ಟ್ ಏನಾದ್ರು ಕಮೆಂಟ್ ಮಾಡಿ ಗೈಸ್. ಕರೆಕ್ಟ್ ಟೈಮ್ ನೋಡಿ ಪೃಥ್ವಿಯವರು ಬಂದರು. ಪೃಥ್ವಿ ಹೆಂಗೆ ಟೇಸ್ಟು? ಚಿರುಬಾಸ್ ಹೆಂಗೈತ್ರಿ? ಚಿರುಬಾಸು ಅಯ್ಯೋ ಚೊಲ್ದ್ಬಿಡೋನು ಇವಾಗ ಅವನು ನೋಡಿ. ಅವನು ತಿನ್ನಂಗೆ ಏನು ಹೇಳ್ತಾನೆ. ಲುಲು ತಗೋ ಅಲ್ಲ, ಅದು ಲುಲು ತಿನ್ನು. ಆಯ್ತು ವಯಸ್ಸು ಅವ್ನಿಗೆ ಹಾಕ್ಕೊಟ್ಟಿದ್ದೀನಿ ನೋಡಿ. ಅವ್ನು ಮುಂಚೆನೇ ಹಾಕ್ಕೊಟ್ಟೆ, ತಿಂದರೆ ಆಟ ಆಡ್ತಾವನು ಅವನು ಡ್ರಾಮಾ ಬಾಜಿ ಅವನು. ಅಲ್ಲಮ್ಮ ಗೈಸ್ ಈಗ ಶೂಟ್ ಐತೆ. ಬಂದ್ಬಿಡ ಶೂಟ್ ಮುಗಿಸ್ಬಿಡೋಣ ಗೈಸ್. ಲೆಟ್ಸ್ ಗೋ. ಗಾಯ್ಸ್ ವೆಲ್ಕಮ್ ಬ್ಯಾಕ್. ಮತ್ತೆ ಹೇಳ್ತೀನಿ, ಎರಡನೇ ಸಲ ಹೇಳ್ತಾ ಇದ್ದೀನಿ ಇದು ಯಾಕಂತಂದರೆ ನಾನು ಶೂಟ್ ಮುಗಿಸ್ಕೊ ಬಂದೆ, ಚಾರ್ಜರ್ ಇರಲಿಲ್ಲ.
ಇಲ್ಲಿ ನೋಡಿ, ನನ್ನ ಡೋರ್ ಹಾಕೊಂಡು ಹೋಗೋದ. ಇದು ಯಾಕೆ ಬುದ್ಧಿ ಕಲಿತಾರೆ ಇವರು. ಶೂಟ್ ಮುಗಿಸ್ಕೊಂಡು ಬಂದೆ. ಶೂಟ್ ಮುಗಿಸ್ಕೊಂಡು ಬಂದಾದ್ಮೇಲೆ ಅವಾಗ ಸ್ವಲ್ಪ ಮತ್ತೆ ವೆಲ್ಕಮ್ ಬ್ಯಾಕ್ ಹೇಳ್ದೆ. ಈಗ ಮತ್ತೆ ವೆಲ್ಕಮ್ ಬ್ಯಾಕ್ ಹೇಳ್ತೀನಿ. ಯಾಕಂತಂದರೆ ವೆಲ್ಕಮ್ ಬ್ಯಾಕ್ ಮತ್ತೆ ಯಾಕೆ ಹೇಳ್ತೀನಿ ಅಂತಂದರೆ ಗೈಸ್, ನಾನು ಬ್ಲಾಗ್ ಮಾಡೋಣ ಅಂತ ಚಾರ್ಜ್ ಹಾಕಿದ್ದೀನಿ. ನೋಡಿದ್ರೆ ಕರೆಂಟೇ ಇಲ್ಲ, ಫುಲ್ ಕರೆಂಟ್ ಹೋಗ್ಬಿಟ್ಟೈತೆ. ಅವಾಗ ಕರೆಂಟ್ ಹೋಗಿತ್ತು. ಎಷ್ಟು ಟೈಮು 9 ಗಂಟೆ. ನಾನು ಮಾಡ್ಕೋಬೇಕಾಯ್ತು ಇವತ್ತು ಮಂತ್ಲಿ ಏನೋ ಗ್ರಾಸರೀಸ್ ಏನು ಮಂತ್ಲಿ ಗ್ರಾಸರೀಸ್ ಮನೆಗೆ ಐಟಮ್ ತರಬೇಕಲ್ಲ. ಸೊ ಅದಕ್ಕೇ ನಾವು ಮಧ್ಯಾಹ್ನ ಸಾಯಂಕಾಲ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಬ್ಲಾಗ್ ಮಾಡಲೇಬೇಕು ಅದ್ರ ಬಗ್ಗೆ ಅಂತ ನಾನು ಹೋಗಲಿಲ್ಲ. ಈಗ ಗೊತ್ತಿತ್ತು ಬರುತ್ತೆ ಅಂತ. ಸೊ ಈಗ 9 ಗಂಟೆಗೆ ಬಂದೈತೆ. ಈಗ ಹೋಗ್ತಾ ಇದ್ದೀವಿ. ಬನ್ನಿ ಈಗ ಹೋಗ್ಬಿಟ್ಟು ಸ್ಮಾರ್ಟ್ ಬಜಾರ್ಗೆ ಹೋಗ್ಬಿಟ್ಟು ನಮ್ಮದು ಮಂತ್ಲಿ ಗ್ರಾಸರೀಸ್ ಏನು ತೊಗೋತೀವಿ ಅಂತ ನಿಮ್ಗೆ ತೋರಿಸ್ತೀವಿ. ಎಡ್ಸ್ಕೊ ಹೋಗೋಣ ಅಮ್ಮ, ಎಡ್ಸ್ಕೋ. ಇವತ್ತು ಹೋಗ್ತಿರೋದು ನಾನು ಗಣಿಯವ್ರು ಬೈಕಲ್ಲಿ ಸ್ಕೂಟಿಲಿ. ಯಾಕಂದರೆ ನಮ್ಮ ಬೈಕ್ ಒಳಗೆ ಐಟಮ್ ಇಟ್ಕೊಂಬರೋಕ್ಕಾಗಲ್ಲ, ಹಿಂಸೆ ಆಗುತ್ತೆ ಅಂತಲೇ ಗಣಿ ಬೈಕ್ ಇಸ್ಕೊಂಡು ಹೋಗ್ತಾಯಿದ್ದೀನಿ. ಎಡ್ಸ್ಕೊ ಬನ್ನಿ ಹೋಗು. ಇದರಲ್ಲಿ ನೆಮ್ಮದಿ ಆರಾಮಾಗಿ ಇಟ್ಕೋಬೋದು ಗೈಸ್. ಸ್ಕೂಟಿದೊಂದು ಪ್ಲಸ್ ಪಾಯಿಂಟು. ನಮ್ಮದೊಂದು ಸ್ಕೂಟಿ ಇತ್ತು, ನೀವು ನೋಡಿರ್ತೀರಾ, ಮುಂಚೆ ವ್ಲಾಗರ್ ನೋಡಿರ್ತೀರಾ. ಆ ಸ್ಕೂಟಿ ಸಹ ಪ್ರಾಬ್ಲಮ್ ಆಗಿದೆ. ಸೊ ಆ ಸ್ಕೂಟಿ ಎಲ್ಲೋಗಿದೆ. ಅದು ಬರಲಿ. ಆ ಸ್ಕೂಟಿ ಬಂದ ಮೇಲೆ ಹೇಳ್ತೀವಿ ಎಲ್ಲೋಗಿತ್ತು ಏನಾಗಿತ್ತು ಅಂತ. ಅಲ್ಲಿ ಗಂಟೆ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಈಗ ಬನ್ನಿ ಎಡ್ಸ್ಕೊ ಹೊಡುವ. ವೈರಲ್ ಆಗಿತ್ತಲ್ಲ ಟವರ್ ಹತ್ತಿರ ಕಪಲ್ಸು ಅಂತ. ಅದಕ್ಕೆ ನೋಡಿ ಈ ಟವರ್ ಹತ್ತನ ಅಂತ ಅವಳೆ. ಟವರಲ್ಲ, ಈ ಮೆಟ್ಲತ್ತ ಸಾಕು. ನೀನು ಹೇಳ್ದೆ ಫೋನ್ ತಗೋಬಾ ಅಂತ. 5% ಸಾಕಾಗೋದು ಗೈಸ್. ಈಗ ಫಸ್ಟು ಸಾಲ್ಟ್ ತೊಗೊಂಡಿದ್ದಾರೆ. ಯಾಕಂದರೆ ಸಾಂಬಾರು ರುಚಿಗೆ ಆಗಲಿ, ಪಚಿಗೆ ಆಗಲಿ, ಏನಿಕೆ ಆಗಲಿ ಫಸ್ಟು ಮೇನ್ ಕಾಣಿಸ್ಬೇಕಾಗೋದು ಉಪ್ಪು. ಅದಕ್ಕೆ ಉಪ್ಪು ತೊಗೊಂಡಿದ್ದಾರೆ. ನನಗೆ ಉಪ್ಪು ಬೇಕು. ಯಾವುದೋ ಒಂದು ತಗೋ. ಟಾಟಾ ನಮ್ಮ ಇಂಡಿಯಾದವರು, ಟಾಟಾ ಅಂತ ತಗೊಬಿಡು. ಆಶೀರ್ವಾದ. ಉಪ್ಪು, ಸಣ್ಣ ಉಪ್ಪು 2 ತಗೊಂಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಸ್ಪೈಸಸ್ ತಗೋತಿದ್ದಾಳೆ. ಇದೇ ಬೆಟ್ರ್ ಪಾಪಮ್ಮ, ಇದೇ ಬೆಟ್ರು. ನಾವಲ್ಲಿ ಅಂಗಡಿಲಿ ಚಿಲ್ಲರೆ ಅಂಗಡಿಲಿ ಏನು ಮಾಡ್ತಿದ್ವಿ ಅಂತಂದರೆ, ಇದು ಸ್ಪೈಸಸ್ ಕೊಡಿ 110 ಅಲ್ಲೇ ಹಂಗಾರೆ ಅಲ್ಲೇ ತೊಗೊಂಡ್ಬಿಡಂಗಾರೆ ಗೈಸ್, ಅಲ್ಲೇ ಬೆಸ್ಟ್ ಅಂತೆ. ತಗೊಂಡೋಳೆ ಫೈನಲಾಗಿ. ಸ್ಟೋರ್ ಕ್ಲೋಸ್ ಅಂತವ್ರೆ. ನಮಗೆ ಯಾರೇ ಕ್ಲೋಸ್ ಹೇಳಿದ್ರು ನಾ ತಗೊಳ್ಳೋವರೆಗೂ ಸುಮ್ಮನಿರಲೇಬೇಕು. ಎಲ್ಲ ಬೀಳ್ಸ್ಕೊಂಡು ಹೋಗ್ತಾವಳೆ. ಡೀಸೆನ್ಸ್ ಇಲ್ಲ ನೋಡಿ ಹೆಂಗೆ ಆಡ್ತಾವಳಲ್ಲಿ. ಹುಡ್ಕಾಡ್ ತೋರಿಸ್ಬಿಡ್ಲಿ ಪೇಸ್ಟ್ ಹುಡ್ಕೋಕ್ಕೆ. ಹುಡ್ಕಾಡ್ತಾವಳೆ, ಸಿಗ್ತಾ ಇಲ್ಲ ಅವಳಿಗೆ. ಸಿಗ್ತಿಲ್ವಾ? ಗರಂ ಮಸಾಲೆ ಸಿಗ್ತಾಯಿಲ್ಲ ಅವಳಿಗೆ. ಉಪ್ಪಿ ಹುಡ್ತಾ ಇಲ್ಲ ಅವಳು. ಸಿಕ್ಬಿಡ್ತು ಗೈಸ್ ಇವಾಗ. ಇದೊಂದಕ್ಕೆ ಹೆಚ್ಚು ಕಮ್ಮಿ 10 ನಿಮಿಷ ಹುಡ್ಕೊಳ್ಳೋದು. ಒಂದು ಹುಡ್ಕೊಳ್ಳೋ 10 ನಿಮಿಷ. ಯಾವಾಗಲೂ ಆಯಿಲ್ ತೊಗೊಳೋದು ಸನ್ಪ್ಯೂರ್. ನೋಡಿ ಸನ್ಪ್ಯೂರ್, ಇದೇನೇ ಬರಲಿ ಎಂಥದೇ ಬರಲಿ ನಾವು ತಗೊಳ್ಳೋದೇ ಸನ್ಪ್ಯೂರು ತಗೋಬೇಕಾಯ್ತು ಗೈಸ್. ಇವಳು ನಾನು ಹಿಂಗೆ ಬೆಂಡಾಗಿ ತೊಗೋಬೇಕು. ಸ್ವಲ್ಪ ಐಟ್ ಇರಬೇಕಾಯ್ತು. ಅವಲಕ್ಕಿ ಉಪ್ಪಿಟ್ಟು ತೊಗೊಂಡ್ರೆ ಅವಲಕ್ಕಿ ಉಪ್ಪಿಟ್ಟು ಆಗಲ್ಲ, ಅವಲಕ್ಕಿ ತಗೊಂಡಿದ್ದಾಗ ಉಪ್ಪಿಟ್ಟು ಮಾಡ್ತಾರೆ. ಇದು ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ. ಕುಕ್ಕೀಸು ಮಡಗಿ ಗಾಯ್ಸ್, ಇದೆಲ್ಲ ಅನ್ಹೆಲ್ತಿ ಫುಡ್ಡು ಅಂತ ಇಷ್ಟು ಹೇಳಿ ಅವಾಯ್ಡ್ ಮಾಡಿದ್ದೀನಿ. ನೀವೊಂದು ತಿನ್ನಲೇಬೇಡಿ ಗಾಯ್ಸ್. ಇದರಲ್ಲೇ ಮಾಡ್ತಿಲ್ಲ, ಪಾಮ ಇರುತ್ತೆ ಅಲ್ಲ ಇದ್ರಲ್ಲಿ. ನೋಡಿ ಇದರಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ. ಎಷ್ಟು ಮೆನ್ಷನ್ ಮಾಡಿದ್ರೆ ಗೊತ್ತಾ ಇದರಲ್ಲಿ? ಇಲ್ಲ. ಆದಷ್ಟು ನಾನು ಹೇಳೋದು ಸ್ಮಾರ್ಟ್ ಬಜಾರ್ಗಳಲ್ಲಿ, ಮಾಲ್ಗಳಲ್ಲಿ ಮಾಡ್ಕೊಳ್ಳೋದು ಮೊಟ್ಟೆಗಳು ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಫ್ರೆಶ್ ಆಗಿ ಮಾತಾಡ್ತಾರೆ. ಗೊತ್ತಿರ್ತಾಗ್ತದೆ. ಯಾಕೆ ಇಲ್ಲ ತಗೋತೀರಾ? ಈಗ ಈ ಸೆಕ್ಷನಿಗೆ ಬಂದಿದ್ದಾರೆ ಮೇಡಮ್ ಅವರು. ಈ ಸೆಕ್ಷನಲ್ಲಿ ಏನಿರುತ್ತೆ? ಬಟಾಣಿಗಳು. ಯೋಚನೆ ಮಾಡ್ತಿರೋದು ನೋಡಿ. ಆದ್ರೂ ಗೈಸ್ ಹೆಂಗೆ ಗೊತ್ತಾ, ಬೇರೆಯವ್ರ ಮನೆ ಹಿಂಗೆ ತಗೊಂಡು ಹೋಯ್ತಿಲ್ಲ. ಎಷ್ಟು ಖುಷಿ ಆಗುತ್ತೆ ಅವನಿಗೆ. ಅವಳು ಏನು ಬೇಕು ಇಷ್ಟರಲ್ಲಿ ತೊಗೊಂಬರ್ತಾಳೆ. ಅವಳು ತೊಗೊಂಬರ್ಲಿ. ಯಾಕೆ ನಮ್ಮ ಮತ್ತೆ ಇಲ್ಲೇ ಇರಲೇಬೇಕು. ಇಲ್ಲ ವೇಟಿಂಗ್ ಮಿಷಿನು, ಇಲ್ಲೆಲ್ಲ ವೇಟಿಂಗ್ ಮಿಷಿನ್ ಐತೆ. ಅಲ್ಲಿ ವೇಟಿಂಗ್ ಮಿಷಿನ್ ಸ್ವಲ್ಪ ಹಾಕ್ಸ್ಬೇಕು ನಾನು ನೋಡಿ ಯಾವ ಇದಾರಪ್ಪ ಹುಡುಗಿ ಅಂತ. ಆಮೇಲೆ ಗೊತ್ತಾಯ್ತು ನಮ್ಮ ಹುಡುಗಿನೇ ಅಂತ. ಇದಕ್ಕೆ ಮತ್ತು ಸಕ್ಕರೆ ಎಲ್ಲೈತೆ. ಕಾಳಿ ಸಕ್ಕರೆ. ಇನ್ನು ಮಾರ್ಟಿಗೆ ಬಂದರೆ ಸಕ್ಕರೆ ಆಗುತ್ತೆ. ಅದಕ್ಕೆ ಬಂದರೆ ಸ್ನ್ಯಾಕ್ಸು, ಸ್ವೀಟ್ ಸ್ನ್ಯಾಕ್ಸು. ಇದನ್ನು ಶುಗರ್ ತಿನ್ನಬಾರ್ದು. ಆದ್ರೂ ಇವೆರಡನ್ನ ಮಿಕ್ಸ್ ಮಾಡ್ಕೊಂಡು ನಿಮಗೆ ನಿಮ್ಮ ಪ್ರಸಾದ ಬೇಕಾ? ನಿಮಗೆ ಸ್ನ್ಯಾಕ್ಸ್ ಬೇಕಾ? ನಿಮಗೆ ಇಟ್ಕೊ ಹೇಳ್ತೀನಿ, ತಿನ್ನು ಸ್ನ್ಯಾಕ್ಸ್. ಇನ್ನೊಂದು ಅಂದರೆ ಫೈಟ್ ಇಲ್ದಲ್ಲ ನನಗೆ ಹಿಂಸೆ ಆಗೋದು.
ನಾ ಹೇಳ್ಕೊಂಡಂಗೆ ಹೇಳ್ಕೊಂಡು ಹೋಗ್ತೀನಿ ಸಕ್ಕರೆ ಹಿಂಸೆ ಆಗಿದ್ದೀವಿ ಸಕ್ಕರೆ ಹಿಂಸೆ ಅಂತ ಮೇಲೆ ಈಗ ಇದು ಇಟ್ಕೊಂಬರ್ಬೇಕಾ ಮೇಕೆ ಇಟ್ಕೊಂಬರ್ಬೇಕಿದ್ದೀನ ಬಿಡು ಪರವಾಗಿಲ್ಲ ಇಟ್ಕೊಂಬರ್ತೀನಿ ಕೇಳೋದ ಸುಮ್ಮನೆ ಕೇಳೋದು ವ್ಲಾಗ್ ಮಾಡ್ತಿದ್ನಲ್ಲ ಏನು ಟಿಪ್ಸ್ ಗೊತ್ತಾಗಾಯ್ತು ಆಯ್ತು ನೋಡಿ ಆಯ್ತು ಇಟ್ಕೊಬಿಟ್ಟು ನಡಿ ಆಯಿತು ನೀವು ಲೆಕ್ಕ ಬರೋಷಕ್ಕೆ ನನ್ನ ಕಷ್ಟಗಳು ಕೇಳಬೇಡಿ ಯಾಕೆ ಹೋಗ್ತೀನಿ ಇದು ಬೇಡ ಜಗಳು ಈಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ ಇಲ್ಲಿ ಏನಂತ ಹೊರಗೆ ಗೊತ್ತಿಲ್ಲ ತಗೊಳ್ಳಿ ನಾನಂತೂ ನಾ ಹೇಳ್ಕೊಬಂದು ಸಾಕಾಯ್ತು ಗಾಯ್ಸ್ ಸರಿ ಆಗ್ಬಿಡ್ತೀವಿ ಇವಾಗ ನನ್ನ ಕಷ್ಟ ನೋಡಿ ಇದಕ್ಕೆ ಬರ್ತಾಯಿತ್ತು ಇಲ್ಲಾಕಾಯ್ತಲ್ವ ಹೇಳ್ಕೊಬೇಕಾಗಿ ಅನಿಸ್ತೆ ಕರೆಕ್ಟಾಗಿತ್ತು ಈಗ ಸರಿ ಆಯ್ತು ನೋಡಿ ನನ್ನ ಕಷ್ಟ ಅದಕ್ಕೆ ಅರ್ಥ ಆಗ್ಬಿಡ್ತು ಗಾಯ್ಸ್ ನೋಡಿ ಗಂಡು ಮಕ್ಳಿಗೆ ಕಷ್ಟ ಮೆಟೀರಿಯಲ್ಸ್ಗೆ ಅರ್ಥ ಆಗುತ್ತೆ ಆದರೆ ಹೆಣ್ಣು ಮಕ್ಳಿಗೆ ಅರ್ಥ ಆಗಲ್ವಲ್ಲ ಯಾಕೆ ನಾನು ಕ್ವಶನ್ ಆಗೋಸಿದ್ದು ಅಲ್ಲಿ ಶಾಪ್ ಹಿಡ್ಕೊಂಡು ಹೆಂಗೆ ಆಡ್ತಾವಳೆ ಅದು 2 ಸೇರ್ಸಿ ಒಂದು ಬೇಕು ಅಂದರೆ ಗಾಯ್ಸ್ ಅದು ಫೋನ್ ಮಾಡಿದ್ದೆ ಇಲ್ಲಿ ರಂಗಿದೆ ಇಲ್ಲ ಅದು ಸೇಮ್ ಹಂಗೆ ಐತೆ ಸೇಮೇ ಐತೆ ಸೇಮ್ ಐತೆ ಚಿಕ್ಕದು ದೊಡ್ಡದು ಕರೆಕ್ಟ್ ಏನಿಲ್ಲ ಅಂದರೂ ನಮ್ಮ ಲಿಯೋ ಇರೋದಕ್ಕೆ ಇದು ಬೇಕೇ ಬೇಕು ಯಾಕಂತಂದರೆ ನಮ್ಮ ಲಿಯೋ ಇಷ್ಟು ಗಲೀಜು ಮಾಡ್ತಾಳೆ ಅಂದರೆ ಅಷ್ಟು ಮಾಡೋಳು ಇವೆಲ್ಲ ಹಾಕಿಲ್ಲ ಅಂತಂದರೆ ಯಾಕಂದ್ರೆ ಗಲೀಜಾಗ್ಬಿಡ್ತಾರೆ ಮನೇನೂ ಗಲೀಜಾಗ್ಬಿಡುತ್ತೆ ಮತ್ತು ಈಗ ತೋರಿಸ್ಬೇಕು ನಾನು ಬಾಟ್ದೊಳಗೆ ಇವೆರಡು ಅಂತ ತೊಗೊಳ್ ನೋಡಿ ಗಶ್ ಹೊಳಿಲ್ಲ ತೋರಿಸು ಅಲ್ಲ ನಾನು ಕಾಯ್ತು ನನ್ನಲ್ಲಿ ನೇಲ್ಸಿದೆ ಫಸ್ಟ್ ಕಟ್ ಮಾಡಬೇಕು ಸಾರಿ ಇರಲಿ ಮಿಸ್ಸಾಗಿ ನನಗೆ ಗೊತ್ತಾಗ್ಬಿಡ್ತದೆ ಲೈಫು ಹೋಗ್ತಾ ಚೆನ್ನಾಗಿ ಕಲಿಸುತ್ತೆ ನನಗೆ ಅಂತ ಅಂದರೆ ಅದೇ ಸ್ಟಾರ್ಟಿಂಗ್ ಮದುವೆ ಆದಾಗ ಸಾರಿ ಎಲ್ಲರೂ ಬಂದರೆ ಕ್ಯಾಪ್ ಮಾಡಿದೆ ಸ್ಟಾರ್ಟಿಂಗ್ ಮದುವೆ ಆದಾಗ ಅಂದರೆ ಮದುವೆ ಅನ್ನೋದಕ್ಕಿಂತ ಮುಂಚೆ ಅದು ಮದುವೆಗಿಂತ ಮುಂಚೆ ಬಿಡಿ ನೆಕ್ಸ್ಟ್ ಲೆವೆಲ್ ಮಾತಿಗೆ ಖರ್ಚು ಮಾಡ್ತಿದ್ದೆ ಮದುವೆ ಆದಮೇಲೆ ಸ್ಟಾರ್ಟಿಂಗಲ್ಲಿ ದುಡ್ಡು ಎಲ್ಲ ಜಾಸ್ತಿ ಆಡೋದಲ್ಲ ಈಗ ದುಡ್ಡು ಆಡ್ತಾನೆ ಹೇಳ್ತಾ ಇರೋದು ನಾನು ನಿಮ್ಗೆ ಬೇಸಿಕ್ಸು ತಗೋ ನೆಕ್ಸ್ಟ್ ಯೋಚನೆ ಮಾಡ್ತಿರಲಿಲ್ಲ ಸೇವಿಂಗ್ಸ್ ಮಕ್ಕಳಾಗಲಿ ಇವಾಗ ನೋಡಿ ಇನ್ನೊಂದು ತಗೋಬೇಕಂದ್ರೆ ಇಷ್ಟು ಪ್ಲ್ಯಾನು ಲೈಫ್ ಹಂಗೆ ಗಾಯ್ಸ್ ಯಾರು ಹೇಳ್ಕೊಡೋದಕ್ಕಿಂತ ನಾವೇ ಕಲಿತೀವಲ್ಲ ಅದು ನಮ್ಮ ಲೈಫ್ ಟೈಮ್ ಪರ್ಮನೆಂಟ್ ಇರುತ್ತೆ ಅರ್ಥ ಆಯಿತು ಅನ್ಸುತ್ತೆ ನೋಡಿ ಇವಳಿ ನಾವು ಗುಣ ಹೊತ್ತು ನನಗೆ ಏನು ಗುಣ ಅಂತ ಹೇಳಿ ಟಿಶ್ಯೂ ಬೇಕು ನಮಗೆ ಮೇನು ಟಿಶ್ಯೂ ತೊಗೊಂಬಂದು ಬ್ರಷ್ ತೊಗೋಬೇಕಾಯ್ತು ಒಂದು ಯಾಕಂತಂದರೆ ನಾನು ನಾನು 2 ಮಂತ್ಸ್ಕೊಂಡು ಚೇಂಜ್ ಮಾಡ್ಬಿಡ್ತೀನಿ ನನಗೆ ನೀಟಾಗಿಲ್ಲ ಅಂದರೆ ಬ್ರಷ್ ಕಂತಡೋದು ಅನ್ಸಲ್ಲ ಅದಕ್ಕೆ ಈಗ 4 ಬ್ರಷ್ ಇರೋದು 3 ಬ್ರಷ್ ತೊಗೊಬಿಡ್ತೀನಿ ನಮ್ಮ ಮನೇಲಿ ದೇವ್ರ ಮನೆ ಸೆಟಪ್ ಮಾಡಿದ ಗೈಸ್ ಸ್ವಲ್ಪ ಜನ ಕೇಳಿದ್ರು ನೀವು ಯಾಕೆ ಪೂಜೆ ಮಾಡಲ್ವ ಅಂತ ನಾವು ಪೂಜೆ ಹಂಗೆ ಇಬ್ಬರು ಪೂಜೆ ಮಾಡ್ತೀವಿ ಬಟ್ ಅಲ್ಲಿ ಸೆಟ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಸಿಕ್ಕಿಲ್ಲ ಒಂದು ಟೈಮ್ ಸಿಕ್ಕಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಈಗ ನೋಡಿ ಈಗ ಇದು ತೊಗೊಂಡು ಯಾಕಂತಂದರೆ ಈ ಪರ್ಫ್ಯೂಮ್ ಪಾಪಮ್ಮಗೆ ಇಷ್ಟ ಅದಕ್ಕೋಸ್ಕರನೇ ಇದು ತೊಗೊಂಡಿದ್ದೀವಿ ಲಿಯೋ ಸ್ಮೆಲ್ ಬರ್ತಾಳೆ ಅಂತಲ್ಲ ಮನೆ ಆದಷ್ಟು ಗಮ್ ಒಯ್ಬಿರಲಿ ಅಂತ ಅಷ್ಟೇ ಇನ್ನೇನಿಲ್ಲ ಟಿಶ್ಯೂ ಪೇಪರ್ ಒಂದು ಇದು ಬೇಕೇ ಬೇಕು ಈಗ ಟ್ಯಾನ್ ರಿಮೂವ್ ಹಾಕಿ ಇದೊಂದು ತಗೋತೀನಿ ಫೇಸ್ ಪ್ಯಾಕ ಯಾಕಂದರೆ ಗೈಸ್ ನಾನು ಫೇಸ್ ಮುಂಚಿದ್ರೆ ಮತ್ತೆ ನಾನು ಮೇಂಟೈನ್ ಮಾಡ್ತಿಲ್ಲವ ಮೊನ್ನೆ ಒಂದ್ಸಲಿ ಮಾಡಿದ್ದೆ ಈ ಸಲ ಮಾಡಬೇಕಲ್ವಾ ಮಾಡಲ್ಲ ಚೆನ್ನಾಗಿ ಆಟ ಆಡಿಸಿದ್ದೀನಿ ಅಲ್ಲ ಅವಾಗಲೇ ಅದು ಲ್ಯಾಪ್ ಓಪನ್ ಆಗಿಲ್ಲವಲ್ಲ ಈಸಿ ಆಗೋದು ನೋಡಿ ಈಗ ಅನಿಸ್ಬೋದು ನೀವು ಯಾರು ಮಾಡ್ಕೊಳ್ಳೋದು ಹೋದಾಗ ಈ ಥರ ಮಿಸ್ಪ್ಲೇಸ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲಿಯೂ ತಲೆ ಮಾಡಿ ಎಮರ್ಜೆನ್ಸಿಗೆ ನೋಡಿ ಇಲ್ಲಿ ಅದೆಲ್ಲ ಪೇಸ್ಟು ತೊಗೊಂಡೋಗಿ ಇಲ್ಲಿ ಮಡಗ್ಬಿಡ್ತೀರಾ ಇದು ಅವ್ರಿಗೆ ಕೆಲಸ ಕೊಟ್ಟಂಗಾಗುತ್ತೆ ಅವ್ರು ನಮ್ಮ ಹತ್ರ ಕೆಲಸ ಮಾಡ್ತಿದ್ವಲ್ವ ಮಿಸ್ಪ್ಲೇಸ್ ಮಾಡೋಕ್ಕೆ ಹೋಗ್ಬಿಡಿ ಇಲ್ಲಿರುತ್ತೆ ಆ ಪ್ಲೇಸಲ್ಲೇ ಮಡಗಿ ಬೇಡ ಅಂದರೆ ಬೇಕು ಅಂತ ತಗೊಂಡೋಗಿ ಫೈನಲಿ ಶವರ್ ಜೆಲ್ ಲಾಸ್ಟಲ್ಲಿ ನಾವು ಇದು ಲಾಸ್ಟ್ ಗೇಸೊಳಗೆ ಲವ್ ಮಾಡ್ಬೇಕಾದ್ರೆ ನನಗೆ ಹೇಳ್ಕೊಟ್ಟಿದ್ದು ಶವರ್ ಜೆಲ್ಲು ಇದೆ ಜಾಸ್ತಿ ಇದೆ ಫಿಯಾಮ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ದು ನಾನು ಈಗ ಯಾಕೆ ಚೇಂಜ್ ಮಾಡ್ತಾರೆ ನೋಡೋಣ ಅವರು ಕರೆಂಟ್ ಹೋಗ್ಬಿಡ್ತು ನಾನೇ ಗಾಬರಿ ಆಗ್ಬಿಟ್ಟೆ ಏನು ಕರೆಂಟ್ ಇಲ್ಲ ಇವತ್ತು ಎಷ್ಟು ಚಿಕ್ಕ ಏನು ಮಾಡ್ತಾರೆ ಕರೆಂಟೆಲ್ಲ ಫುಲ್ ಕರೆಂಟ್ ಹೋಗ್ಬಿಡ್ಬೇಕು ಆದರೆ ದೇಶನ ಹೆಂಗಿರ್ತದೆ ಯೋಚನೆ ಮಾಡ್ತೀನಿ ಅನಿಸ್ತಲ್ಲ ನೀನು ಅಲ್ಲ ಉಮಾ ರಿಯಾಕ್ಷನ್ ನೋಡಿ ಗಾಯ್ಸ್ ಇಲ್ಲಿ ಲಕ್ಷ ತಗೊಂಡಿದ್ದೀವಿ ಇದು ಪ್ರೈಸು 400 ರೂಪೀಸ್ ಇಷ್ಟಿದೆ ಯೂಸ್ ಮಾಡ್ತೀನಿ ಅಂತ ಹೇಳಿ ಸಂತೂರ್ ಮಮ್ಮಿ ಆಗೋಕ್ಕೆ ಮುಂದೆ ತಗೊಂಗಾರೆ ನಿನಗೆ ನಾನು ಯೂಸ್ ಮಾಡೋದು ಅದನ್ನು ನನಗೆ ಸಾಕು ಗಾಯ್ಸ್ ಶವರ್ ಜೆಲ್ಲು ನಾವು ಹುಲಿ ಸಿಂಹ ಅಲ್ವಾ ಸಂತೂರ್ ಮಮ್ಮಿ ಆಗಕ್ಕ ಮಮ್ಮಿ ಅರ್ಚನ ಮತ್ತು ಚಂದದ ಗುಣು 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 ಹತ್ತಿರದು ವೇಸ್ಟು ನೀನು ಈ ಸೆಕ್ಷನ್ಗೆ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಈ ಸೆಕ್ಷನ್ಗೂ ಅಯ್ಯೋ ಅದು BTS ಗೈಸ್ ಅದನ್ನು ಕೊಡ್ಸೋಣಪ್ಪ ಕೇಳಿದ್ದು
ಅದು ಪರ್ಪಲ್ ಕಲರ್ದು BTS ಇನ್ನೂ ಬಂದಿಲ್ಲ, ಅದು ಅಡ್ವರ್ಟೈಸ್ಮೆಂಟಿಗೆ ಬಂದಿಲ್ಲ ನನ್ನ ಪ್ರಕಾರ. ಬಂದಿದೆ ಆಲ್ರೆಡಿ. ಅದಕ್ಕೆ ಕಾರಣಕ್ಕೂ ಬಂದರೆ ಸಾಧ್ಯ ಇಲ್ಲ ಗೈಸ್. ಪರ್ಪಲ್ ಕಲರ್ ಬಿಡಪ್ಪ. ಹಾಂ ಬಂದಿದೆ. ಪರ್ಪಲ್ ಬ್ಲ್ಯಾಕ್ ಕಲರ್ ಇದು. ಪರ್ಪಲ್ ಕಲರು ಇದೆ, ಈ ಬ್ಲ್ಯಾಕ್ ಕಲರು ಬಿಟ್ಟಿದ್ದಾರೆ. ಇಲ್ಲಿ ಅಲ್ಲ ಗೈಸ್, ಇದೆಲ್ಲ ಯಾರು ಪ್ಯಾಕ್ ಮಾಡಿಬಿಟ್ಟೋಗಿರೋದಾ ಇಲ್ಲ ಅಂತಂದರೆ ಸುಮ್ಮನೆ ಮಡಗಿರೋದಾ? ಹಾಂ ಹೇಳಿದಲ್ಲ, ಮಿಸ್ಪ್ಲೇಸ್ ಮಾಡ್ತೀರಾ ಅಂತ. ಜೋಡ್ಸೋಕೆ ಹಂಗೆ ಮಾಡ್ಕೊಂಡಿರ್ತಾರೆ, ಆಮೇಲೆ ಫ್ರೀ ಟೈಮಲ್ಲಿ ಬಂದು ಜೋಡಿಸ್ತಾರೆ. ಇದಕ್ಕೆ ಹೋದ್ರು ಗೈಸ್ 17 ಫುಡ್ ಕೊಡ್ಸಲ್ಲ. ಅದೇ ಫ್ರೂಟ್ಸ್ ಆಗಲಿ ಮಕ್ಕಳಾಗಲಿ ಅದು ಹೇಳ್ದೆ ಹೋದ್ರು ನೆಕ್ಸ್ಟ್ 2,000 ಅಲ್ಲ 3,000 ಕೊಡಿಸ್ತೀನಿ ಫ್ರೂಟ್ಸಾ, ಬಟ್ ಕೊಡ್ಸಲ್ಲ. ಯಾಕಂದ್ರೆ ನನಗೂ ಇಲ್ಲಿ ಕರ್ಕೊಂಬರ್ಬೇಡ ಬಾಬಮ್ಮ, ಮನ್ಸು ಬಂದ್ಬಿಡುತ್ತೆ. ಬಟ್ ಇಲ್ಲ ಗೈಸ್ ತಗೊಳ್ಳಲ್ಲ. ಕಂಟ್ರೋಲ್ ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡ್ರೆ ಲೈಫಲ್ಲಿ ಗೆಲ್ತೀವಿ, ಅಚೀವ್ ಮಾಡ್ತೀವಿ. ಪುಡಿ ಇರಲಿಲ್ಲ, ಕಾಫಿ ಪುಡಿ ತೊಗೊಳ್ತೀನಿ. ನಾನೇ ನೆನಪು ಮಾಡ್ಬೇಕು ಇವರಿಗೆ. ಕಾಫಿ ಪುಡಿ ಐತಾ? ಮತ್ತೆ ತಗೋ, ಮತ್ತೆ ಏನೈತೆ? ಹಾಂ ತೊಗೊಳ್ದಾ? ಇಲ್ಲ ಐತಲ್ಲ ಬ್ರೋ, ಬೇಡ. ನನಗೆ ಫ್ಲೇವರ್ ಅಲ್ಲ, ನಿಂಗೆ ಯಾವ್ದು ಫೇಸ್ ಪ್ಯಾಕ್ ನನಗೆ ಕರೆಕ್ಟಾಗಿ ಯಾವ್ದು ಚೆನ್ನಾಗಿ ಅನಿಸೋ ಅದು ನೀನೇ ಕೊಡಿಸು. ಟ್ಯಾನ್ ರಿಮೂವ್ ಆಗ್ಬೇಕು ನನಗೆ. ಚಾರ್ಜರ್ ಬೇರೆ ಕಮ್ಮಿ ಐತೆ, ಬ್ಲಾಗ್ ಅಪ್ಲೋಡ್ ಮಾಡಬೇಕು, ಬೇಗ ಹೋಗ್ಬೇಕು ಗೈಸ್. ಈಗ ಹೊಟ್ಟೆ ಬೇರೆ ಸಕ್ಕತ್ತಿದೆ ನನಗೆ. ನೋಡಿ ಆಯ್ತು ಲ್ಯಾಕ್ಮಿ ಏನು ಬ್ಲಷ್ ಆ್ಯಂಡ್ ಗ್ಲೋನಾ. ಇಲ್ಲ ಲಿಫ್ಟ್ ಆಫ್ ಮಾಡಿಲ್ಲ ಗೈಸ್. ಫೈನಲಿ ಈ ಎಲ್ಲನೂ ತೊಗೊಂಡು ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಬಿಡಿಸ್ಕೊ ಭಯ ನನಗೆ. ಹಾಂ ಅದ್ರ ಕಣ್ಣು ಚೆನ್ನಾಗಿತ್ತಲ್ಲ, ಇಷ್ಟು ಕಣ್ಣು ಇಷ್ಟು ಕ್ಯೂಟಾಗೈತೆ. ಲಿಫ್ಟಲ್ಲಿ ಯಾರೂ ಇಲ್ಲ, ನಾವಿಬ್ಬರೇ. ಚಾಲು ಮಾಡಿ ಹೋಗುವ ಸಪ್ಪಿದೆಯಾ ಮತ್ತೆ ಅದಕ್ಕೆ ಅಲ್ಲೇ ಬೇಗ ಬರೋಣ ಅಂತ. ಯಾಕೆ ಏನು ಗೊತ್ತಾ, ಈ ಕೂಲು ಟೈಟ್ ಆಗಕ್ಕಂದು ಒಳ್ಳೆದಕ್ಕೆ ಕ್ಲಿಪ್ ಚೇಂಜ್ ಮಾಡಬೇಕು. ಅಯ್ಯೋ ಏನು ಇಷ್ಟೊಂದು ರಶ್ ಐತೆ, ಏನು ಮಾಡೋದು? ಬನ್ನಿ ಫ್ರೀ ಐತೆ, ತಗೊಂಡು ಬೇಗ ಬಾ. ಬಿಲಾಗಿರ್ಬೇಕು ಅಮ್ಮ ನಿನ್ನ ಪ್ರಕಾರ. ಹಾಂ ನೋಡೋಣ ಎಷ್ಟಾಗುತ್ತೆ. 1,500 ಅಂತ ಹೇಳಿ ನೋಡೋಣ. ಕರೆಕ್ಟ್ ಇದ್ದಾರೆ ಹೆಣ್ಮಕ್ಳು, ಇದರಲ್ಲೆಲ್ಲ ಸ್ಟ್ರಾಂಗ್ ಇರ್ತಾರೆ. ನೋಡೋಣ ಬ್ರೋ, ನಿಮ್ಮ ಪ್ರಕಾರ ಎಷ್ಟಾಗಿರ್ಬೋದು ಬ್ರೋ? ನೀವು ಗೆಸ್ ಮಾಡಿ ನೋಡೋಣ. ಹಾಂ ಈ ನಿಮ್ಮ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಇವತ್ತು ಇನ್ಯಾವ ಎಕ್ಸ್ಪೀರಿಯನ್ಸ್ ನಿಮ್ಮದು? ನಾನು ಹೇಳ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 1,300 ಪಕ್ಕ. ನಿಮ್ಮ ಪ್ರಕಾರ ಹೇಳಿ ಒಂದು ಯಾವ್ದಾರ ಅಷ್ಟೇ. ನೋಡೋಣ, ನಾನು ಹೇಳ್ತೀನೋ ನೀನಾ? ನಾವು ನೋಡಿ ಬಸ್ಸಲ್ಲಿ 1,000. ಓ ಕರೆಕ್ಟ್, ನಾನೇ ವಿನ್ನರ್. ಫೈನಲ್ ನಾನು ಸ್ವಲ್ಪ ವಿನ್ನರು. 6 ನಂದೇ ಆಯಿತು. ನೋಡಿ 1,000 ಎಷ್ಟು? 1,393 ತಗೊಂಡಾಯ್ತು. ನೀವು ಅನ್ಕೋಬೇಡಿ, ತಿಂಗಳು 1,600 1,300 ಖುಷಿ ಆಗುತ್ತೆ ಅನ್ಕೋಬೇಡಿ. ನಾವು ಮಧ್ಯದಲ್ಲಿ ಎಕ್ಸ್ಪೀರಿಯನ್ಸ್ ಒಬ್ಬಮ್ಮ ವಾರಕ್ಕೆ ಒಂದ್ಸಲ ಶಾಪ್ ಮಾಡ್ತಾ ಇರ್ತೀವಿ. ಅಂದರೆ ಈಗ ಮಂತ್ಲಿ ಎಂಡಿಂಗ್ ಅಲ್ವಾ, ಸ್ಯಾಲ್ರಿ ಬಂದಿರುತ್ತಲ್ವಾ. ನೋಡಿ ನನ್ನ ಬೈಕ್ ಅಂತ ಮರ್ತೋಗಿದ್ದೀನಿ ನಾನು. ಎಲ್ಲಪ್ಪ ಬೈಕು ಅಂತ ಯೋಚನೆ ಮಾಡ್ತೀವಿ. ಅಯ್ಯೋ ಯಾರಮ್ಮ ಗಾಬರಿ ಆಗಿದೆ ಗೈಸ್. ಮತ್ತೆ ಈಗ ನಾನು ಹೇಳಿದ್ದಾನೆ ಬೆಳಿಗ್ಗೆ ನೀರು ತರಬೇಕು ಅಂತ. ಇವಾಗ ಸ್ಕೂಟಿ ಇತ್ತು, ಇದನ್ನ ಹೋಗಿ ತೊಗೊಬರ್ತಿದ್ದೀನಿ. ನೀರು ತೊಗೊಬರೋಣ. ಈಗ ಊಟ ಮಾಡ್ತಾಯಿದ್ದೀನಿ, ಊಟ ಮಾಡ್ಸೊಬನ್ನಿ. ಬೆಳಿಗ್ಗೆಯಿಂದ ಕರೆಂಟ್ ಇರೋದಕ್ಕೆ ಬ್ಲಾಗು ಮಾಡೋಕ್ಕಾಗಿಲ್ಲ, ಏಟು ಮಾಡೋಕ್ಕಾಗಿಲ್ಲ. ಅಪ್ಪ ತಲೆ ಕೆಟ್ಟೋಗ್ಬಿಟ್ಟಿದೆ. ಊಟ ಮಾಡೋಳು, ಊಟ ಮಾಡ್ತಾಳೆ ಮಾಡೋಳು. ಕರೆಕ್ಟಾಗಿ ಕೂತ್ಕೋ, ಕರೆಕ್ಟಾಗಿ ಕೂತ್ಕೊಳ್ಳಪ್ಪ. ನೀರು ಬೇಕಾ? ಬೇಕಾ? ಹಾಂ ನಿಧಾನ ಡಿಸೆಂಟ್ ಏಕೆ. ಇವಾಗ ನಾವು ನೋಡಿ ಆಗಲೇ ಫೇಸ್ ಪ್ಯಾಕ್ ತಂದಲ್ಲ, ಈಗ ಫೇಸ್ ಪ್ಯಾಕ್ದು ನನ್ನ ಫೇಸ್ಗೆ ಅಪ್ಲೈ ಮಾಡ್ತಾರೆ ನಮ್ಮ ಮೇಡಮ್ ಅವರು. ಫೇಸ್ ಎಷ್ಟು ಕ್ಯೂಟಾಗೈತೆ ನೋಡಿ ಗಾಯ್ಸ್. ಅದಕ್ಕೆ ಆ್ಯಟಿಟ್ಯೂಡು. ಇಲ್ಲಿ ನೋಡಿ ಹಿಂಗೆ ಓಪನ್ ಮಾಡ್ತಾಳೆ. ಇದು ಎಂತಕ್ಕೆ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ ಪಾಪಮ್ಮನೆ. ಈಗಲೇ ಹೇಳಿ ಪಾಪಮ್ಮ ಏನಕ್ಕೆ ಅಂತ. ಇದು ಡಲ್ ಸ್ಕಿನ್ ಫೇಡ್ ಆಗುತ್ತೆ, ಬ್ರೈಟ್ನೆಸ್ ಬರುತ್ತೆ ಫೇಸ್ಗೆ. ಇದೊಂದ್ಸಲ ಯಾಕಂದ್ರೆ ಫುಲ್ ಲೈಟ್ ಆಗ್ಬಿಡ್ತೀನಾ? ನೋಡೋಣ ಗೈಸ್, ಟ್ರೈ ಮಾಡೋಣ. ನನ್ನ ಫೇಸ್ ಒಳಗೆ ಇಲ್ಲ ನಾನು ನೆನ್ನೆ ಮಾಡಿದ ಮಾಸ್ಕ್ ಹೆಂಗಿತ್ತು? ನೆನ್ನೆ ಸಾಕಾಯ್ತು ಗೈಸ್. ಏನೇನೋ ಹಾಕಿದ್ಲು, ಫುಲ್ ವೈಟ್ ಆಗಿಬಿಟ್ಟಿದ್ದೆ. ಇವತ್ತು ಅದು ಅದನ್ನೇ ಹಾಕೋಣ ಅನ್ಕಂದೆ, ಬಟ್ ನಾನು ಹೇಳೋದನ್ನ ಮಾಡಿದ್ರೆ ಇದು ನೀನೇ ತಗೋ ಅಂತ ಹೇಳಿದ್ದು. ನಾನು ತಗೋ ಅಂತ ಅಂದಿದ್ದು, ನಾನು ತಗೊಳ್ಳೇಬೇಕು ಅಂತ ನಾನು ಹೇಳಿಲ್ಲ.
ತಣ್ಣಗೈತೈತೆ ಗಾಯ್ಸ್, ತಣ್ಣಗೆ. ಅಪ್ಪ ತಣ್ಣಗೆ 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 ನೋಡಿ, ದೆವ್ವ ಥರ ಕಾಣ್ತಾ ಇದ್ದೀನಿ. ಈಗ ತೆಗ್ದು ಬಿಡ್ತೀನಿ ಈಗ ಟೈಮು. ಅಯ್ಯೋ ಇದು ನೀವು ಹಿಂಗೈತಲ್ಲ, ಇಲ್ಲಿ ನೋಡಿ ಇಲ್ಲಿ ಬಾ, ದೀಟಾಗಿ ಸ್ಕ್ರಬ್ ಮಾಡ್ತಿಲ್ಲ, ಹಂಗೆ ಮಾಡ್ಬಾ ಗೈಸ್. ನೋಡಿ ಟೈಮು 10:30 11 ಗಂಟೆ. ಇದಾದ್ಮೇಲೆ ಮತ್ತೆ ನೈಟ್ 11 ಗಂಟೆ ಶೂಟ್ ಮಾಡ್ತಿದ್ದೀವಿ. ನಾಳೆ 8 ಗಂಟೆಗೆ ಕನ್ಸ್ಟಿನ್ಯೂ ಪೋಸ್ಟ್ ಮಾಡಬೇಕು ಅಂತ ನೋಡಿ ಗೈಸ್ ಮಾಡ್ಬೇಕು. ಒಂದು ಶೂಟ್ ಎಲ್ಲ ಮುಗೀತು ಇವಾಗ. ಏನು ನರ ಬಿಡ್ತಾರ ಈ ರಿಂಗ್ ಲೈಟಲ್ಲೇ ಶೂಟ್ ಮಾಡಿ ಇವಾಗ ಎತ್ತಿಡ್ತಾ ಇದ್ದೀನಿ. ಓಕೆ ಗಾಯ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ. ಯಾಕಂತಂದರೆ ನಮ್ಮದು ಲೋ ಬಜೆಟಲ್ಲಿ ನಾವು ಪರ್ಚೇಸ್ ಮಾಡಿದ್ದೀವಿ. ಅಯ್ಯೋ ಇವಳು ಕಾಲಿಗೆ ಸಿಗ್ತಾಳೆ ಗೈಸ್. ಓಕೆ ಗೈಸ್, ಫೈನಲಿ ಬ್ಲಾಗ್ ಇಷ್ಟ, ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ವಾಚ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತೀನಿ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಗೈಸ್. ಹಾಗೆ ಇವತ್ತಿನ ಬ್ಲಾಗಲ್ಲಿ ನಾವು ಎಷ್ಟು ನಿಮ್ಮ ಪ್ರಕಾರ ಎಷ್ಟು ಆಗುತ್ತೆ ಅಂತ ನೀವು ಗೆಸ್ ಮಾಡಿ ಅಂತ ಕಮೆಂಟ್ ಮಾಡಿ. ಬಾಯ್. ಬಾಯ್ ಕಣೆ, ಬಾಯ್.